ಸಮಯಸಾರ ಭಾಗ 74 ಸಮಯಸಾರ ಭಾಗ 74 ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 74ರಲ್ಲಿ ಕೇಳ್ತಾ ಇದ್ರಿ. 73 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ 74 ಭಾಗ. ಪ್ರಶ್ನೆ 995. ಆತ್ಮ ಮತ್ತು ಬಂಧವನ್ನು ಹೇಗೆ ಪೃಥಕ್ ಮಾಡಬೇಕು? ಪೃಥಕ್ ಅಂದರೆ ಬೇರೆ ಮಾಡಬೇಕು, ಇದು ಪ್ರಶ್ನೆ. ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಮೋಕ್ಷ ಅಧಿಕಾರದ ಗಾಥಾ ಸಂಖ್ಯೆ 294 ಹೇಳುತ್ತಾರೆ, ಕೇಳ್ರಿ. ಜೀವೋ ಬಂಧೋ ಯಾತಃ ಚಿಜ್ಜಂತಿ ಸಲಕಣೇಹಿಂ ನಿಯಾಯೇಹಿಂ ಪಣ್ಣಾಚೇದನ ಏಣ ದೋಚಿಣ್ಣ ನಾಣಥಮಾವಣ್ಣ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳ್ರಿ. ಜೀವ ಮತ್ತು ಬಂಧ ಇವು ಎರಡೂ ನಿಶ್ಚಿತ ತನ್ನ ಲಕ್ಷಣದಿಂದ ಬುದ್ಧಿರೂಪಿ ಕ್ಷಣದಿಂದ ಹೀಗೆಯೇ ಛೇದಿಸಬೇಕು. ಯಾವ ಪ್ರಕಾರ ಛೇದಿಸಿದ ನಂತರ ನಾನತ್ವಕ್ಕೆ ಅದು ಪ್ರಾಪ್ತ ಆಗಬೇಕು. ಇದು ಗಾಥೆಯ ಅರ್ಥ ಆಯಿತು. ಪ್ರಶ್ನೆ 996. ಆತ್ಮ ಮತ್ತು ಬಂಧವನ್ನು ಯಾರು ಬೇರೆ ಬೇರೆ ಮಾಡುತ್ತಾರೆ? ಉತ್ತರ: ಇದರಲ್ಲಿ ಆತ್ಮ ಒಬ್ಬನೇ ಕರ್ತ ಇದ್ದಾನೆ, ಬೇರೆ ಯಾರೂ ಇಲ್ಲ. ಪ್ರಶ್ನೆ 997. ಹಾಗೆ ಯಾಕೆ? ಉತ್ತರ: ನಿಶ್ಚಯದಿಂದ ಆತ್ಮನಿಂದ ಬೇರೆಯಾದ ಕಾರಣ ಅಂದರೆ ಸಾಧನ ಬೇರೆ ಯಾವುದೂ ಇರುವುದಿಲ್ಲ. ಪ್ರಶ್ನೆ 998. ಬಂಧ ಛೇದನದಿಂದ ಏನು ಆಗುತ್ತದೆ? ಉತ್ತರ: ನಾನತ್ವ ಪ್ರಾಪ್ತಿ, ಅಂದರೆ ಆತ್ಮ ಮತ್ತು ಬಂಧಗಳು ಪೃಥಕ್ ಆಗುತ್ತವೆ, ಅಂದರೆ ಬೇರೆ ಬೇರೆ ಆಗುತ್ತವೆ. ಪ್ರಶ್ನೆ 999. ಬಂಧ ಛೇದ ಯಾವುದರಿಂದ ಆಗುತ್ತದೆ? ಅಂದರೆ ಬಂಧದ ಛೇದ ಯಾವುದರಿಂದ ಆಗುತ್ತದೆ? ಉತ್ತರ: ಆತ್ಮನ ಪ್ರಜ್ಞೆಯಿಂದ ಆಗುತ್ತದೆ. ಪ್ರಶ್ನೆ 1000. ಚೇತ್ಯ ಚೇತಕ ಅಂದರೆ ಏನು? ಉತ್ತರ: ಆತ್ಮ ಚೇತಕ ಇದ್ದಾನೆ, ಬಂಧವು ಚೈತ್ಯ ಇದೆ. ಪ್ರಶ್ನೆ 1001. ಭಿನ್ನ ಭಿನ್ನ ಆಗುವ ಮೊದಲು ಹೇಗೆ ಇದ್ದವು? ಉತ್ತರ: ಆತ್ಮ ಮತ್ತು ಬಂಧ ಎರಡೂ ಕೂಡ ಚೇತಕ ಭಾವದಿಂದ ಅತ್ಯಂತ ನಿಕಟತ್ವದ ಕಾರಣ ಎರಡೂ ಒಂದೇ ರೀತಿ ಆಗುತ್ತಾ ಇದ್ದವು. ಪ್ರಶ್ನೆ ಇನ್ನು ಮುಂದೆ ಬರುವ ಪ್ರಶ್ನೆ ಮತ್ತೆ ಉತ್ತರ ಸ್ವಲ್ಪ ವಿಸ್ತಾರವಾಗಿದೆ, ಅದನ್ನು ಸ್ವಲ್ಪ ಸಮಾಧಾನವಾಗಿ ಕೇಳ್ತಾ ಹೋಗ್ರಿ. ನಿಮಗೆ ಅದು ಅರ್ಥ ಆಗಿಲ್ಲ ಅಂದರೆ ಬೇರೆ ರೂಪದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು, ಆದರೆ ಹೇಗಾದರೂ ನಿಮ್ಗೆ ಅರ್ಥ ಆದರೂ ಭಾಳ ಒಳ್ಳೆಯದದು. ಸ್ವಲ್ಪ ಸಮಾಧಾನವಾಗಿ ಕೇಳ್ರಿ. ಪ್ರಶ್ನೆ 1002. ಭೇದ ವಿಜ್ಞಾನದ ಅಭಾವದಿಂದ ಏಕಚೇತಕ ರೂಪವಾದ ವ್ಯವಹಾರದಲ್ಲಿ ಪ್ರವರ್ತನ ಮಾಡಿದ್ದು ನೋಡಲ್ಪಡುತ್ತದೆ. ಅದನ್ನು ಪ್ರಜ್ಞೆಯಿಂದ ಭಿನ್ನ ಹೇಗೆ ಮಾಡಲ್ಪಡುತ್ತದೆ? ಈಗ ಉತ್ತರ ಸ್ವಲ್ಪ ವಿಸ್ತಾರ ಆಗ್ತದೆ, ಆದರೂ ಸ್ವಲ್ಪ ಸಮಾಧಾನವಾಗಿ ಕೇಳ್ತಾ ಹೋಗ್ರಿ. ಆತ್ಮ ಮತ್ತು ಬಂಧದ ನಿಶ್ಚಿತವಾದ ಸ್ವಲಕ್ಷಣದ ಸೂಕ್ಷ್ಮವಾದಂತಹ ಅಂತರಂಗ ಸಂಧಿ ಇದೆ. ಅಲ್ಲಿ ಪ್ರಜ್ಞಾರೂಪಿ ಚರಣದಿಂದ ಸಮಾಧಾನವಾಗಿ ಹೊಡೆಯುವುದರಿಂದ, ಅಂದರೆ ಅತಿ ಜಾಗ್ರತೆಯಿಂದ ಹೊಡೆಯುವುದರಿಂದ ಎರಡು, ಅಂದರೆ ಆತ್ಮ ಮತ್ತು ಬಂಧಗಳು ಪೃಥಕ್ ಆಗುತ್ತವೆ. ಆತ್ಮನ ನಿಜ ಲಕ್ಷಣವು ನಿಶ್ಚಯದಿಂದ ಎಲ್ಲ ಅನ್ಯ ದ್ರವ್ಯಗಳಿಂದ ಅಸಾಧಾರಣ ಯಾವುದು ಅನ್ಯ ದ್ರವ್ಯದಲ್ಲಿ ಸಿಗುವುದಿಲ್ಲ ಅಂತಹ ಚೈತನ್ಯ ಲಕ್ಷಣ ಇದೆ. ಅದು ಅಂದರೆ ಚೈತನ್ಯವು ಪ್ರವರ್ತಮಾನವಾಗುತ್ತಾ ಯಾವ ಪರ್ಯಾಯಗಳಲ್ಲಿ ವ್ಯಾಪ್ತವಾಗಿ ಪ್ರವರ್ತಿಸುತ್ತದೆ ಮತ್ತು ನಿರ್ವರ್ತಮಾನವಾಗುತ್ತಾ ಯಾವ ಪರ್ಯಾಯಗಳನ್ನು ಗ್ರಹಣೆ ಮಾಡಿ ನಿರ್ವರ್ತಿಸುತ್ತದೆ. ಆ ಎಲ್ಲ ಸಹವರ್ತಿ ಅಥವಾ ಕ್ರಮವರ್ತಿ ಪರ್ಯಾಯಗಳು ಆತ್ಮವಾಗಿದೆ ಎಂಬುದನ್ನು ಲಕ್ಷಣದ ಮೇಲಿನಿಂದ ಗುರುತಿಸಿಕೊಳ್ಳಬೇಕಾಗುತ್ತದೆ.
ಈ ಲಕ್ಷಣವು ಎಲ್ಲ ಗುಣಪರ್ಯಾಯಗಳಲ್ಲಿ ವ್ಯಾಪಕ ಇದೆ. ಅದರಿಂದ ಎಲ್ಲ ಗುಣಪರ್ಯಾಯಗಳ ಸಮುದಾಯವೇ ಆತ್ಮ ಇದ್ದಾನೆ. ಈ ಲಕ್ಷಣದಿಂದ ಹೀಗೆ ತಿಳಿಯಬೇಕು. ಕಾರಣ ಆತ್ಮನು ಆ ಒಂದೇ ಲಕ್ಷಣದಿಂದ ಲಕ್ಷಿತ ಇದ್ದಾನೆ. ತಥಾ ಚೈತನ್ಯದ ಎಲ್ಲ ಸಹವರ್ತಿ ಮತ್ತು ಕ್ರಮವರ್ತಿ ರೂಪ ಯಾವ ಪರ್ಯಾಯಗಳು ಇವೆ ಅವುಗಳ ಅವಿನಾಭಾವಿ ಸಂಬಂಧ ಇದೆ. ಹೀಗೆ ಇರುವುದರಿಂದ ಆತ್ಮನು ಚಿನ್ಮಾತ್ರನೇ ಇದ್ದಾನೆ. ಹೀಗೆಯೇ ನಿಶ್ಚಯ ಮಾಡಬೇಕು. ಹೀಗೆ ಎರಡನೇ ವ್ಯಾಖ್ಯಾನ ಇದೆ. ಮತ್ತು ಬಂಧದ ಸ್ವಲಕ್ಷಣವು ಆತ್ಮದ್ರವ್ಯದಿಂದ ಅಸಾಧಾರಣವಾದ ರಾಗಾದಿಗಳು ಇವೆ. ಕಾರಣ ಈ ರಾಗ ಆದಿಗಳು ಅನ್ಯ ದ್ರವ್ಯದ ಜೊತೆಗೆ ಸಾಧಾರಣತ್ವವನ್ನು ಧರಿಸುತ್ತಿರುವಂತೆ ಕಂಡುಬರುವುದಿಲ್ಲ. ಯಾಕೆಂದರೆ ಅವು ಯಾವಾಗಲೂ ಚೈತನ್ಯ ಚಮತ್ಕಾರದಿಂದ ಭಿನ್ನ ರೂಪವಾಗಿಯೇ ಕಂಡುಬರುತ್ತವೆ. ಮತ್ತು ಎಷ್ಟು ಚೈತನ್ಯವು ಆತ್ಮನ ಸಮಸ್ತ ಪರ್ಯಾಯಗಳಲ್ಲಿ ವ್ಯಾಪ್ತವಾಗಿರುವುದೋ ಪ್ರತಿಭಾಸಿತವಾಗುತ್ತದೆ, ಅದೇ ರೀತಿ ಪ್ರತಿಭಾಸಿತವಾಗುತ್ತದೆ. ಅಷ್ಟೇ ರಾಗಾದಿಗಳು ಪ್ರತಿಭಾಸಿತ ಆಗುವುದಿಲ್ಲ. ಅಂದರೆ ಎಷ್ಟು ಚೈತನ್ಯವು ಆತ್ಮನ ಸಮಸ್ತ ಪರ್ಯಾಯಗಳಲ್ಲಿ ವ್ಯಾಪ್ತವಾಗಿರುತ್ತದೆಯೋ, ಅಂದರೆ ವ್ಯಾಪ್ತವಾಗಿರುವುದೋ ಅದು ನಮಗೆ ಪ್ರತಿಭಾಸಿತವಾಗುತ್ತದೆಯೋ ಅಷ್ಟೇ ರಾಗಾದಿಗಳು ಪ್ರತಿಭಾಸಿತ ಆಗುವುದಿಲ್ಲ. ಏಕೆಂದರೆ ರಾಗಾದಿಗಳು ಇಲ್ಲದೆಯೇ ಚೈತನ್ಯದ ಆತ್ಮಲಾಭವು ಸಂಭವ ಇದೆ. ಚೈತನ್ಯದೊಡನೆ ರಾಗಾದಿಗಳು ಉತ್ಪನ್ನವಾಗುವುದು ಕಂಡುಬರುತ್ತದೆ. ಅದು ಈ ಜ್ಞೇಯ ಜ್ಞಾಯಕ ಭಾವದ ಅತಿ ನಿಕಟತೆಯಿಂದ ಹಾಗೆ ಕಾಣಿಸುತ್ತದೆ. ಏಕದ್ರವ್ಯತ್ವದಿಂದ ಇಲ್ಲ. ಅಂದರೆ ಆತ್ಮ ಏಕದ್ರವ್ಯತ್ವದಿಂದ ಅದು ಆ ರೀತಿ ಇಲ್ಲ. ಜ್ಞಾನದಲ್ಲಿ ಬರುವಂತಹ ರಾಗಾದಿಗಳು ಆತ್ಮನ ಜ್ಞಾಯಕತ್ವವನ್ನೇ ಸಿದ್ಧ ಮಾಡುತ್ತವೆ, ಬೇರೆ ಏನೂ ಇಲ್ಲ. ಅವು ರಾಗಾದಿಗಳನ್ನು ಸಿದ್ಧ ಮಾಡೋದಿಲ್ಲ. ಇನ್ನೊಂದ್ಸಲ ಕೇಳ್ರಿ ನೋಡಿ, ಜ್ಞಾನದಲ್ಲಿ ಬರುವಂತಹ ರಾಗಾದಿಗಳು ಅಂದರೆ ರಾಗ ದ್ವೇಷ ಆದಿಗಳು ಆತ್ಮನ ಜ್ಞಾಯಕತ್ವವನ್ನೇ ಸಿದ್ಧ ಮಾಡುತ್ತವೆ, ರಾಗಾದಿಗಳನ್ನು ಸಿದ್ಧ ಮಾಡುವುದಿಲ್ಲ ಅವು. ಹೇಗೆಂದರೆ ದೀಪದ ಮುಖಾಂತರ ಪ್ರಕಾಶಿಸುತ್ತಿರುವ ಗಡಿಗೆ, ಮಂಚ, ಕುರ್ಚಿ ಆದಿ ಏನೇ ಇರಲಿ ವಸ್ತುಗಳು, ಇನ್ನೊಂದ್ಸಲ ಕೇಳಿ, ದೀಪದ ಮುಖಾಂತರ ಪ್ರಕಾಶಿಸುತ್ತಿರುವ ಗಡಿಗೆ ಆದಿ ವಸ್ತುಗಳು ದೀಪದ ಪ್ರಕಾಶವನ್ನೇ ಪ್ರಕಟಪಡಿಸುತ್ತವೆ. ಗಡಿಗೆ, ಚೊಂಬು, ಬಿಂದಿಗೆ ಇದನ್ನು ಅಲ್ವಾ? ಈ ರೀತಿ ತಿಳಿಯಬೇಕು. ಹೀಗಿದ್ದರೂ ಸಹ ಆತ್ಮ ಮತ್ತು ಬಂಧದ ಅತ್ಯಂತ ನಿಕಟತ್ವದಿಂದ ಭೇದದ ಸಂಭಾವನೆಯ ಅಭಾವವಿರುವುದರಿಂದ, ಭೇದವು ಕಂಡುಬರುವುದಿಲ್ಲವಾದ್ದರಿಂದ ಈ ಅಜ್ಞಾನಿಗೆ ಅನಾದಿ ಕಾಲದಿಂದ ಏಕತ್ವದ ಭ್ರಾಂತಿ ಇದೆ. ಈ ಭ್ರಾಂತಿಯು ಪ್ರಜ್ಞೆಯಿಂದಲೇ ಛೇದಿಸಬೇಕು. ಅಂದರೆ ಈ ಭ್ರಾಂತಿಯನ್ನು ಪ್ರಜ್ಞೆಯಿಂದಲೇ ದೂರ ಮಾಡಬೇಕು. ಇದು ಬಹಳ ವಿಸ್ತಾರವಾದ ಕಥನ. ಆದ್ದರಿಂದ ನಿಮಗೆ ಏನು ಗೊತ್ತಾಯಿತು, ಏನು ಗೊತ್ತಾಗಿಲ್ಲ ನನಗಂತೂ ಅನ್ನಿಸ್ತಾ ಇಲ್ಲ. ಈಗ ಒಂದು ಕೆಲಸ ಮಾಡಿ, ಹಾಗಾದರೆ ಇದನ್ನು ಒಂದು ಸ್ವಲ್ಪ ಬೇರೆ ರೂಪದಿಂದ ಹೇಳ್ತೀನಿ. ಸ್ವಲ್ಪ ಸರಳ ಮಾಡಿ ಬೇರೆ ಯಾವುದೋ ಒಂದು ರೂಪದಲ್ಲಿ ಹೇಳ್ತೀನಿ ಇದನ್ನು. ಹಾಗಾದರೆ ನಿಮಗೆ ಒಂದು ಸ್ವಲ್ಪ ಅರ್ಥ ಆಗ್ಬೋದು. ನೋಡೋಣ, ಅದನ್ನು ಪ್ರಯತ್ನ ಮಾಡೋಣ. ಪ್ರಶ್ನೆ 1003. ಹಿಂದೆ ಹೇಳಿದ ವಿಷಯದ ಭಾವಾರ್ಥ ಏನಿದೆ? ಉತ್ತರ: ಆತ್ಮ ಮತ್ತು ಬಂಧ ಎರಡನ್ನೂ ಲಕ್ಷಣ ಭೇದದಿಂದ ಲಕ್ಷಿಸಿ ಪ್ರಜ್ಞಾರೂಪಿ ಚಾಣದಿಂದ ಛೇದಿಸಿ ಭಿನ್ನ ಭಿನ್ನ ಮಾಡಬೇಕು. ಕಾರಣ ಆತ್ಮನು ಅಮೂರ್ತಿಕನಿದ್ದಾನೆ ಮತ್ತು ಬಂಧವು ಸೂಕ್ಷ್ಮ ಪುದ್ಗಲ ಪರಮಾಣುಗಳ ಸ್ಕಂದ ಇದೆ. ಅದರಿಂದ ಇವು ಎರಡು ಭಿನ್ನ ರೂಪದಿಂದ ಛದ್ಮಸ್ಥರ ಜ್ಞಾನದಲ್ಲಿ ಬರುವುದಿಲ್ಲ. ಒಂದು ಸ್ಕಂದವೇ ಕಾಣಿಸುತ್ತದೆ. ಇದು ಅನಾದಿ ಅಜ್ಞಾನ ಇದೆ. ಶ್ರೀ ಗುರುಗಳ ಉಪದೇಶವನ್ನು ಪಡೆದು ಎರಡು ಲಕ್ಷಣವನ್ನು ಭಿನ್ನ ಭಿನ್ನ ರೂಪದಿಂದ ಅನುಭವ ಮಾಡಿ ತಿಳಿಯಬೇಕು. ಚೈತನ್ಯ ಮಾತ್ರವೇ ಆತ್ಮನ ಲಕ್ಷಣ ಇದೆ. ರಾಗ ಆದಿಗಳು ಬಂಧದ ಕಾರಣ ಇವೆ. ಈ ಎರಡು ಸಹ ಜ್ಞೇಯ ಜ್ಞಾಯಕ ಭಾವದ ಅತಿ ನಿಕಟತೆಯಿಂದ ಒಂದೇ ಆದಂತೆ ಕಂಡುಬರುತ್ತದೆ. ಅದನ್ನು ತೀಕ್ಷ್ಣ ಬುದ್ಧಿರೂಪಿ ಚಾಣದಿಂದ ಅವುಗಳ ಸೂಕ್ಷ್ಮ ಸಂಧಿಯನ್ನು ನೋಡಿ
ಸಮಾಧಾನದಿಂದ ಅಂದರೆ ಸಾವಧಾನದಿಂದ ಎಚ್ಚರಿಕೆಪೂರ್ವಕವಾಗಿ ಅದನ್ನು ಹೊಡೆಯಬೇಕು. ಅದು ಅದರ ಹೊಡೆತ ಬಿದ್ದ ಕೂಡಲೇ ಎರಡು ಭಿನ್ನ ಭಿನ್ನ ರೂಪದಿಂದ ಕಂಡುಬರುತ್ತದೆ. ಆಗ ಆತ್ಮನನ್ನು ಜ್ಞಾನಭಾವದಲ್ಲಿಯೇ ಸ್ಥಿರ ಮಾಡಬೇಕು, ಬಂಧವನ್ನು ಅಜ್ಞಾನದಲ್ಲಿ ಸೇರಿಸಬೇಕು. ಹೀಗೆ ಎರಡನ್ನು ಭಿನ್ನ ಭಿನ್ನ ಮಾಡಬೇಕು. ಇದು ಗೊತ್ತಾಯ್ತಲ್ಲ ಈಗ. ಆತ್ಮನನ್ನು ಜ್ಞಾನಭಾವದಲ್ಲಿ, ಕರ್ಮಬಂಧವನ್ನು ಅಜ್ಞಾನದಲ್ಲಿ ಸೇರಿಸಿ ಬಿಡಬೇಕು. ಎಷ್ಟು ಮಹತ್ವಪೂರ್ಣ ಬಿಂದು ಇದೆ ಇಲ್ಲಿ ನೋಡಿ. ಅಕಸ್ಮಾತ್ ಇದೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೂ ಒಂದು ಬೇರೆ ರೂಪದಲ್ಲಿ ಹೇಳ್ತೀನಿ ಕೇಳ್ರಿ. ಈಗ ಆತ್ಮ ಇದಾನಲ್ಲ, ಆತ್ಮ ಅಂದರೆ ಜೀವ ಅಮೂರ್ತಿಕ ಇದ್ದಾನೆ, ಅಂದರೆ ಅವನಲ್ಲಿ ಸ್ಪರ್ಶ ರಸ ಗಂಧ ವರ್ಣ ಇರುವುದಿಲ್ಲ. ಅದೇ ಈ ಕರ್ಮ ಪುದ್ಗಲ ಪರಮಾಣುಗಳಿದಾವಲ್ಲ, ಇದರಲ್ಲಿ ಸ್ಪರ್ಶ ರಸ ಗಂಧ ವರ್ಣ ಇದೆ. ಯಾವುದರಲ್ಲಿ ಸ್ಪರ್ಶ ರಸ ಗಂಧ ವರ್ಣ ಇದೆ ಅದನ್ನು ನಮ್ಮ ಇಂದ್ರಿಯಗಳು ಗುರುತಿಸ್ತವೆ. ಆದರೂ ಕೂಡ ಕರ್ಮಾಣು ಶರೀರದಲ್ಲಿ ಇರುವಂತಹ ಕರ್ಮಬಂಧಕ್ಕೆ ಪ್ರಾಪ್ತವಾಗಿರುವಂತಹ ಕರ್ಮ ಪರಮಾಣುಗಳನ್ನು ನಮ್ಮ ಇಂದ್ರಿಯ ಗುರುತಿಸುವುದಿಲ್ಲ. ಯಾಕೆಂದರೆ ಅವು ಅತಿ ಸೂಕ್ಷ್ಮ ಪುದ್ಗಲ ಪರಮಾಣುಗಳು ಇದ್ದಾವೆ ಅಲ್ವಾ. ಈಗ ಇಷ್ಟಿದ್ದರೂ ಕೂಡ ಹಾಗೆ ಇದ್ದರೆ ಈಗ ಆತ್ಮ ಮತ್ತು ಆತ್ಮನಂತೂ ನೋಡಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ನೋಡುವಂಥ ವಸ್ತು ಅಲ್ಲ, ಅದು ಅನುಭವ ಗಮ್ಯ ವಸ್ತು ಇದೆ. ಆಯಿತು, ಹಾಗಾದರೆ ಈಗ ಆತ್ಮ ಮತ್ತು ಬಂಧವಾದ ಕರ್ಮಗಳನ್ನು ಸೂಕ್ಷ್ಮ ಚಾಣದಿಂದ ಹೊಡೆದು ಬೇರೆ ಪೃಥಕ್ ಮಾಡಬೇಕು. ಅಂದರೆ ಈ ಕ್ರಿಯೆ ಹೇಗಪ್ಪ ಸಾಧ್ಯ? ಚಾಣ ಅಂದರೆ ಗೊತ್ತಾಗ್ತದೆ ನಿಮಗೆ. ಚಾಣ ಅಂದರೆ ಯಾವುದಪ್ಪ? ಉಳಿ ಅಂತ ಹಾಂ, ಉಳಿ ಎಲ್ಲ ಇರ್ತಾವಲ್ಲ, ಎಲ್ಲ ಚಾಣ ಉಳಿ ಎಲ್ಲ ಇರ್ತಾವಲ್ಲ, ಇರಲಿ. ಆ ರೀತಿ ಆತ್ಮನಲ್ಲಿ ಹೊಡೆಯೋಕ್ಕಾಗ್ತದೆಯಾ? ಇದು ಕೇವಲ ಉದಾಹರಣೆ ಅಷ್ಟೇ, ಆ ರೀತಿ ಅಲ್ಲ. ಇದನ್ನು ಯಾವುದು ಪ್ರಜ್ಞಾರೂಪಿ ಯಾವುದನ್ನು ಉಪಯೋಗ ಮಾಡಲಿಕ್ಕೆ ಹೇಳಿದ್ದಾರೆ ಆಚಾರ್ಯರಲ್ಲಿ? ಯಾವ ಉಳಿಯನ್ನು? ಪ್ರಜ್ಞಾರೂಪಿ ಉಳಿ. ಅಂದರೆ ನಿಮ್ಮ ಅತಿ ಸೂಕ್ಷ್ಮ ರೂಪಿ ಬುದ್ಧಿಯನ್ನು ಅಲ್ಲಿ ಉಪಯೋಗಿಸಿ ಆತ್ಮ ಮತ್ತು ಕರ್ಮಬಂಧವನ್ನು ಎರಡನ್ನು ಪೃಥಕ್ ಅಂದರೆ ಬೇರೆ ಬೇರೆಯಾಗಿ ನೀವು ಅನುಭವ ಮಾಡಬೇಕು, ನೋಡಬೇಕು. ಅದನ್ನು ನೋಡುವುದು ತಿಳಿಯುವುದೇ ಇಲ್ಲಿ ಈ ಭೇದ ವಿಜ್ಞಾನ ಇದೆ ಅಲ್ವಾ. ಇರಲಿ, ಅತಿ ಸೂಕ್ಷ್ಮ ಸಂಧಿ ಇದೆ ಅದರದ್ದು. ಯಾಕೆಂದರೆ ಅವು ಎರಡೂ ಜೊತೆಯಲ್ಲಿ ಸೇರಿಕೊಂಡು ಬಿಟ್ಟಿದ್ದಾವೆ ಅಲ್ವಾ. ಅಲ್ಲಿ ಈಗ ಅದನ್ನು ಪೃಥಕ್ ಮಾಡೋದು ಅಂದ್ಕೊಳ್ಳಿ ಅತಿ ಕಠಿಣದ ವಿಷಯ. ಅದು ಅತಿ ಸೂಕ್ಷ್ಮ ಬುದ್ಧಿಯಿಂದ ಅದನ್ನು ಬೇರೆ ಮಾಡಬೇಕಾಗ್ತದೆ. ಅರ್ಥ ಆಯಿತು? ಈಗ ಬೇರೆ ಮಾಡಿದ್ಮೇಲೆ ನೀವು ಏನು ಮಾಡಬೇಕಪ್ಪ? ಏನು ಮಾಡಬೇಕು? ಬೇರೆ ಮಾಡಿದ್ಮೇಲೆ ಆತ್ಮನನ್ನು ಜ್ಞಾನಭಾವದಲ್ಲಿ ಸ್ಥಿರ ಮಾಡಬೇಕು, ಮತ್ತು ಬಂಧವನ್ನು ಅಜ್ಞಾನದಲ್ಲಿ ಸೇರಿಸಿಬಿಡಬೇಕು ಅಲ್ವಾ. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 1004. ಆತ್ಮ ಮತ್ತು ಬಂಧ ಈ ಎರಡನ್ನು ದ್ವಿಧ ಮಾಡಿ ಏನು ಮಾಡುವುದಿದೆ? ಈಗ ಇದಕ್ಕೋಸ್ಕರ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಮೋಕ್ಷ ಅಧಿಕಾರದ ಗಾಥಾ ಸಂಖ್ಯೆ 295 ಹೇಳುತ್ತಾರೆ, ಕೇಳಿರಿ. ಜೀವೋ ಬಂಧೋ ಯತಃ ಚಿಜ್ಜಂತಿ ಸಲಕ್ಷಣೇಹಿಂ ನಿಯೇಹಿಂ ಬಂಧೋ ಛೇದಾದವೋ ಶುದ್ಧೋ ಅಪ್ಪಾಯ ಗೆತೆವೋ. ಈಗ ಇದರ ಅಂದರೆ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಜೀವ ಮತ್ತು ಬಂಧ ಈ ಎರಡುಗಳನ್ನು ನಿಶ್ಚಿತ ತಮ್ಮ ಸ್ವಲಕ್ಷಣದಿಂದ ಅದೇ ಪ್ರಕಾರ ಭಿನ್ನ ಮಾಡಬೇಕು, ಬಂಧವನ್ನು ಛೇದಿಸಿ ಭಿನ್ನ ಮಾಡಬೇಕು ಮತ್ತು ಆತ್ಮನನ್ನು ಗ್ರಹಣ ಮಾಡಬೇಕು. ಇದೀಗ ಈ ಗಾಥೆಯ ಅರ್ಥವನ್ನು ಹೇಳಿದರು ಅಲ್ವಾ. ಈಗ ಹಾಗಾದರೆ ಪ್ರಶ್ನೆ 1005 ಗಾಥಾ ಸಂಖ್ಯೆ 295 ಟೀಕೆ ಅರ್ಥವು ಏನು ಇದೆ? ಉತ್ತರ: ಆತ್ಮ ಮತ್ತು ಬಂಧ ಈ ಎರಡನ್ನು ಆಯಾ ನಿಶ್ಚಿತ ಸ್ವಲಕ್ಷಣದಿಂದ ಜ್ಞಾನದಿಂದ ಪೂರ್ಣ ರೂಪದಿಂದ ಭಿನ್ನ ಮಾಡಬೇಕು. ಆನಂತರ ರಾಗಾದಿಕ ಲಕ್ಷಣವುಳ್ಳ ಎಲ್ಲ ಬಂಧವನ್ನು ಬಿಡಬೇಕು ಮತ್ತು ಉಪಯೋಗ ಲಕ್ಷಣವುಳ್ಳ ಒಬ್ಬ ಶುದ್ಧ ಆತ್ಮನನ್ನೇ ಗ್ರಹಣ ಮಾಡಬೇಕು. ಇದೇ ನಿಶ್ಚಯದಿಂದ ಆತ್ಮ ಮತ್ತು ಬಂಧದ ದ್ವಿಧಾಕರಣದ ಪ್ರಯೋಜನವೆಂದರೆ ಬಂಧದ ತ್ಯಾಗವನ್ನು ಮಾಡಿ ಶುದ್ಧ ಆತ್ಮನನ್ನು ಗ್ರಹಣ ಮಾಡಬೇಕು. ಇದು ಆಯ್ತಪ್ಪ. ಇನ್ನು ಹಾಗಾದರೆ ಪ್ರಶ್ನೆ 1006 ಆತ್ಮ ಮತ್ತು ಬಂಧವನ್ನು ಪ್ರಜ್ಞೆಯಿಂದ ಭಿನ್ನ ಮಾಡಿದ್ದಾಯಿತು, ಆದರೆ ಆತ್ಮನನ್ನು ಹೇಗೆ ಗ್ರಹಣ ಮಾಡಬೇಕು? ಇದಕ್ಕೆ
ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಮೋಕ್ಷ ಅಧಿಕಾರದ ಗಾಥ ಸಂಖ್ಯೆ 296 ಹೇಳುತ್ತಾರೆ, ಕೇಳಿರಿ. ಕಹಾಸೋ ಗಿಪ್ಪದಿ ಅಪ್ಪ ಅಪ್ಪ ಏ ಸೋದು ಗಿಪ್ಪದಿ ಅಪ್ಪ ಜಹ ಪಣ್ಣ ಏ ವಿಹತ್ತೋ ತಹ ಪಣ್ಣ ಏವ ಗೆತ್ತವೋ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಆ ಶುದ್ಧ ಆತ್ಮನು ಹೇಗೆ ಗ್ರಹಣ ಮಾಡಲ್ಪಡುತ್ತಾನೆ ಅದನ್ನ ಆಚಾರ್ಯರು ಉತ್ತರಿಸ್ತಾರೆ. ಈ ಶುದ್ಧ ಆತ್ಮನನ್ನು ಪ್ರಜ್ಞೆಯಿಂದಲೇ ಗ್ರಹಣ ಮಾಡಬೇಕು. ಹೇಗೆ ಮೊದಲು ಪ್ರಜ್ಞೆಯಿಂದ ಭಿನ್ನ ಮಾಡಲ್ಪಟ್ಟಿತ್ತು, ಹಾಗೆಯೇ ಪ್ರಜ್ಞೆಯಿಂದಲೇ ಗ್ರಹಣ ಮಾಡಬೇಕು. ಹಾಗೆ ಮೊದಲು ಪ್ರಜ್ಞೆಯಿಂದ ಯಾವ ಕೆಲಸ ಮಾಡಿದ್ದಿದೆ ಅದು ಈಗ ಪ್ರಜ್ಞೆಯಿಂದಲೇ ಮಾಡಬೇಕು. ಯಾಕೆಂದರೆ ಬೇರೆ ಯಾವ ರೂಪದಿಂದನೂ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜ್ಞಾನದಿಂದಲೇ ಈ ಕೆಲಸ ಆಗಬೇಕು. ಪ್ರಜ್ಞೆ ಹೌದು, ಅತಿ ಸೂಕ್ಷ್ಮ ಜ್ಞಾನದಲ್ಲೇ ಈ ಕೆಲಸ ಆಗಬೇಕಲ್ವಾ. ಹಾಗಾದ್ರೆ ಇನ್ನು ಮುಂದೆ ಪ್ರಶ್ನೆ 1007 ಶುದ್ಧ ಆತ್ಮನನ್ನು ಗ್ರಹಣ ಹೇಗೆ ಮಾಡಬೇಕು? ಗೊತ್ತಾಯ್ತು. ಅಂದರೆ ಶುದ್ಧ ಆತ್ಮನನ್ನು ಹೇಗೆ ಗ್ರಹಣ ಮಾಡಬೇಕು ಆಯ್ತಲ್ಪ. ಇದಕ್ಕೆ ಉತ್ತರವಾಗಿ ಕೇಳ್ರಿ. ಉತ್ತರ: ಶುದ್ಧ ಆತ್ಮನನ್ನು ಪ್ರಜ್ಞೆಯಿಂದಲೇ ಗ್ರಹಣ ಮಾಡಬೇಕು. ಸ್ವಯಂ ಶುದ್ಧಾತ್ಮನನ್ನು ಗ್ರಹಣ ಮಾಡುವಾಗ ಯಾವ ಶುದ್ಧ ಆತ್ಮನು ಅದಕ್ಕಿಂತ ಮೊದಲು ಹೇಗೆ ಭಿನ್ನ ಕರ್ತೃವಿನ ಪ್ರಜ್ಞೆಯೇ ಒಂದು ಕರಣವಿತ್ತು, ಅದೇ ಪ್ರಕಾರ ಗ್ರಹಣ ಕರ್ತೃವಿಗೂ ಅದೇ ಪ್ರಜ್ಞಾ ಒಂದು ಕರಣವಿದೆ, ಭಿನ್ನ ಕರಣ ಇಲ್ಲ. ಅದರಿಂದ ಹೇಗೆ ಮೊದಲು ಪ್ರಜ್ಞೆಯಿಂದ ಭಿನ್ನ ಮಾಡಿತು, ಅದೇ ಪ್ರಕಾರ ಪ್ರಜ್ಞೆಯಿಂದಲೇ ಗ್ರಹಣ ಮಾಡಬೇಕು. ಅಂದರೆ ಕರಣ ಅಂದರೆ ಸಾಧನ. ಅರ್ಥ ಆಯ್ತಪ್ಪ? ಯಾವ ಸಾಧನದಿಂದ ಯಾವ ಕೆಲಸವನ್ನು ಮಾಡಲಾಗ್ತದೆ ಅನ್ನುವಂಥದ್ದೇ ಇಲ್ಲಿ ಕರಣ ಅನ್ನುವಂಥ ಶಬ್ದ ಬರ್ತದೆ ಅಲ್ವಾ. ನಿಮಗೆ ಇದು ಸಾಮಾನ್ಯವಾಗಿ ಅರ್ಥ ಆಯಿತು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕೆಂತಂದರೆ ಇಲ್ಲಿ ನೋಡ್ರಿ, ಮೊದಲು ಯಾವ ಪ್ರಜ್ಞೆಯಿಂದ ಗ್ರಹಣ ಮಾಡಿತ್ತು ಅಲ್ವಾ, ಶುದ್ಧಾತ್ಮನನ್ನು ಗ್ರಹಣ ಮಾಡುವಾಗ ಯಾವ ಶುದ್ಧಾತ್ಮನು ಅದಕ್ಕಿಂತ ಮೊದಲು ಹೇಗೆ ಭಿನ್ನ ಕರ್ತೃವಿನ ಪ್ರಜ್ಞೆ ಒಂದು ಕರಣ ಇತ್ತು ಅಲ್ವಾ, ಅದೇ ಪ್ರಕಾರ ಈಗ ಗ್ರಹಣ ಮಾಡಬೇಕಿದ್ರೆ ಕೂಡ ಅದೇ ರೀತಿ ಮಾಡಬೇಕು. ಅದೇ ಪ್ರಜ್ಞಾ ಒಂದು ಕರಣವಿದೆ, ಭಿನ್ನ ಕರಣ ಇಲ್ಲ. ಅದರಿಂದ ಹೇಗೆ ಮೊದಲು ಪ್ರಜ್ಞೆಯಿಂದ ಭಿನ್ನ ಮಾಡಿತು, ಅದೇ ಪ್ರಕಾರ ಪ್ರಜ್ಞೆಯಿಂದಲೇ ಈಗ ಆತ್ಮನನ್ನು ಗ್ರಹಣ ಮಾಡಬೇಕು. ಆಯಿತು, ಇರಲಿ. ಹಾಗಾದರೆ ಇನ್ನು ಮುಂದೆ ಪ್ರಶ್ನೆ 1008 ಆತ್ಮನನ್ನು ಪ್ರಜ್ಞೆಯಿಂದ ಹೇಗೆ ಗ್ರಹಣ ಮಾಡಬೇಕು? ಈಗ ಪ್ರಜ್ಞೆಯಿಂದ ಗ್ರಹಣ ಮಾಡಬೇಕು ಇಷ್ಟನ್ನೇ ಹೇಳಿದ್ರಲ್ವಾ, ಆದರೆ ಪ್ರಶ್ನೆ ಕೇಳಿಬಿಟ್ರು ಅದ್ರ ಮೇಲೆ ಆತ್ಮನನ್ನು ಪ್ರಜ್ಞೆಯಿಂದ ಗ್ರಹಣ ಹೇಗೆ ಮಾಡಬೇಕು. ಅದಕ್ಕೆ ಈಗ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಮೋಕ್ಷ ಅಧಿಕಾರದ ಗಾಥ ಸಂಖ್ಯೆ 297 ಹೇಳುತ್ತಾರೆ, ಕೇಳಿರಿ. ಪಣ್ಣಾಯೇ ಗಿತ್ತವು ಜೋಚೇದಾಸೋ ಅಹಂ ತೋ ನಿಶ್ಚಯದೋದೋ ಅವಶೇಷಾಜೇ ಭಾವ ತೇ ಮಜ್ಜಾ ಪರೇಟ್ಟಿನಾದವ್ವಾಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಯಾವ ಚೇತನ ಸ್ವರೂಪಿ ಆತ್ಮನಿದ್ದಾನೆ, ನಿಶ್ಚಯವಾಗಿ ಅವನು ನಾನಿದ್ದೇನೆ. ಈ ರೂಪದಿಂದ ಪ್ರಜ್ಞೆಯಿಂದ ಗ್ರಹಣ ಮಾಡಲು ಯೋಗ್ಯವಿದೆ. ಮತ್ತು ಅವಶೇಷ ಯಾವ ಭಾವಗಳು ಇವೆ ಅವು ನನ್ನಿಂದ ಬೇರೆ ಇವೆ, ಹೀಗೆ ತಿಳಿಯಬೇಕು. ಇದು ಈಗ ಇಲ್ಲಿ ಗಾಥೆಯ ಅರ್ಥವನ್ನು ಹೇಳಿದ್ದು ಆಯಿತು ಅಲ್ವಾ. ಇನ್ನು ಹಾಗಾದರೆ ಪ್ರಶ್ನೆ 1009 ಆತ್ಮನು ಏನನ್ನು ತಿಳಿದುಕೊಳ್ಳುತ್ತಾನೆ? ಉತ್ತರ: ನಾನೇ ನನ್ನಿಂದಲೇ ನನ್ನ ಸಲುವಾಗಿಯೇ ನನ್ನಿಂದಲೇ ನನ್ನಲ್ಲಿಯೇ ನನ್ನನ್ನು ಗ್ರಹಣ ಮಾಡುತ್ತೇನೆ, ನಿಶ್ಚಯದಿಂದ ಗ್ರಹಣ ಮಾಡುತ್ತೇನೆ. ಅದು ಆತ್ಮನ ಚೇತನವೇ ಒಂದು ಕ್ರಿಯೆ ಇದೆ. ಆ ಕ್ರಿಯೆಯಿಂದ ನಾನು ಚೇತಿಸುತ್ತೇನೆ, ತಿಳಿದುಕೊಳ್ಳುತ್ತೇನೆ, ತಿಳಿದುಕೊಳ್ಳುವ ಮುಖಾಂತರವೇ ತಿಳಿದುಕೊಳ್ಳುತ್ತೇನೆ, ತಿಳಿದುಕೊಳ್ಳುವವನಿಗೋಸ್ಕರವೇ ತಿಳಿದುಕೊಳ್ಳುತ್ತೇನೆ,
ತಿಳಿದುಕೊಳ್ಳುವವನಿಂದಲೇ ತಿಳಿದುಕೊಳ್ಳುತ್ತೇನೆ. ಈಗ ಇದನ್ನು ಹೇಳಬೇಕಾಗಿತ್ತ ಸಮಯ ಆಗಲ್ಲ.